ಸರ್ ಬಿಗ್ ಬಾಸ್ ಕರ್ಕೊಳ್ಳಿ ಸರ್. ನನ್ನಂತವ್ರನ್ನ ಬಿಗ್ ಬಾಸ್ ಕರ್ಕೊಳ್ಳಿ ಸರ್. ನಾನು ಓಪನ್ ಆಗಿ ಮಾತಾಡ್ತೀನಿ, ಬಿಗ್ ಬಾಸ್ ಕರ್ಕೊಳ್ಳಿ ಸರ್. ನಮಸ್ತೆ ಸ್ನೇಹಿತರೆ, RSK ನ್ಯೂಸ್ಗೆ ಸ್ವಾಗತ. ನಾನಿವತ್ತು ದೊಡ್ಡಬಳ್ಳಾಪುರದಲ್ಲಿ ಮಂಜಣ್ಣ ಅವ್ರ ಮನೇಲಿ ಇದ್ದೀನಿ. ಮಂಜಣ್ಣ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಅದರ ಕೆಲವೊಂದು ವಿಡಿಯೋನು ನಾನು ನೋಡಿದ್ದೀನಿ. ಆ ಕಾರಣಕ್ಕೆ ಮಂಜಣ್ಣವರ ಬಿಗ್ ಬಾಸ್ಗೆ ಹೋಗ್ಲೇಬೇಕು ಅನ್ನೋ ಒಂದು ಅಭಿಪ್ರಾಯನ ಏನಕ್ಕೆ ಅನ್ನೋದನ್ನ ಕೇಳಕ್ ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಮಂಜಣ್ಣವರು ನನ್ನ ಪಕ್ಕದಲ್ಲೇ ಇದ್ದಾರೆ. ಮಂಜಣ್ಣವರೇ ನಮಸ್ತೆ. ಸರ್ ನಮಸ್ತೆ. ಮಂಜಣ್ಣವ್ರೆ, ನೀವು ಬಿಗ್ ಬಾಸ್ ಹೋಗ್ಲೇಬೇಕು ಅಂತ ಪಟ್ಟಿಡ್ದು ಕೂತಿದ್ದೀರಲ್ಲ, ಕಾರಣ ಏನು ಮಂಜಣ್ಣವ್ರೆ? ಬಿಗ್ ಬಾಸ್ ಹೋಗೋದಕ್ಕೆ ಕಾರಣ ನನ್ನ ಸ್ವಾರ್ಥ ಏನು ಇಲ್ಲ ಸರ್. ದಯವಿಟ್ಟು ಕೇಳಿ, ನನ್ನ ಸ್ವಾರ್ಥ ಏನು ಇಲ್ಲ. ಎಷ್ಟೋ ಸಾವಿರ ಜನ ಅಂಗವಿಕಲರಿದ್ದಾರೆ, ಅನಾಥ ಮಕ್ಕಳಿದ್ದಾರೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನನ್ನ ಆಸೆ. ಯಾಕೆ ಗೊತ್ತಾ, ಒಂದೊಂದು ಟೈಮು ನನ್ನ ಮೊಬೈಲಲ್ಲಿ ನೋಡ್ತಾ ಇರ್ತೀನಿ. ಮೊಬೈಲಲ್ಲಿ ಓಪನ್ ಮಾಡಿ ನೋಡಿದ್ರೆ ಎಷ್ಟೋ ಜನ ಊಟ ನೀರಿಲ್ಲ. ಕೆಲವು ಜನ ಮನೇನೆಲ್ಲ ಗುರು ದೇವಣಗು ಬೀದಿ ಮೇಲೆ ನಿಂತ್ಕೊಂಡು ಆ ಫುಟ್ಪಾತ್ ಮೇಲೆ ಬಿಸ್ಕೆಟ್ ಬಣ್ಣು ಎತ್ಕೊಂಡು ತಿಂತಾ ಇರ್ತಾರೆ. ನನಗೆ ಹೊಟ್ಟೆ ಉರಿತದ ಗುರು. ಅಂತವ್ರನ್ನ ನನಗೆ ಹೆಲ್ಪ್ ಮಾಡ್ಬೇಕು, ಬಟ್ಟೆ ಬರೆ ಕೊಡ್ಸ್ಬೇಕು, ಊಟ ಕೊಡ್ಸ್ಬೇಕು, ಅವ್ರಿಗೆ ಏನ್ ಸೌಕರ್ಯ ಬೇಕೋ ಅದ್ ನಾನು ಮಾಡ್ಬೇಕು ಅಂತ ನನ್ನ ಆಸೆ ಸರ್. ಅದೇ ತರ ಈ ಗಂಗೆ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ನಮ್ಮ ತಾಯಿ ಗಂಗೆ ತಾಯಿ ಇದ್ರೆ ಗೊತ್ತಲ್ಲ ಸರ್, ಮಳೆ ಸಿಕ್ಕಾಬಟ್ಟೆ ಮಳೆ ಸುರಿತೈತೆ. ಸಮುದ್ರದಲ್ಲಿ ಯಥೇಚ್ಛವಾಗಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಎಲ್ಲಿಂದ ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇದಾರೆ. ಅವ್ರಿಗೆ ನೀರಿಲ್ಲ, ಬಟ್ಟೆ ಇಲ್ಲ, ಉಳ್ಕೊಳಕ್ಕೆ ಜಾಗ ಇಲ್ಲ ಸರ್. ಅಂತ ಜಾಗದಲ್ಲಿ ಅವ್ರಿಗೆ ಬಟ್ಟೆ ಕೊಟ್ಟು ಊಟ ಕೊಟ್ಟು ನನ್ನ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡೋಣ ಅಂತ ನನ್ನ ಕೋರಿಕೆ ಸರ್. ಇನ್ನೂ ಒಂದ್ ಹೇಳಿದ್ದೀನಿ ಸರ್, ಮನೆಯವ್ರಿ ನನ್ನ ಮೊಬೈಲ್ ಅಲ್ಲಿ ರೀಲ್ಸ್ ಮಾಡಿ ಹಾಕಿದೀನಿ. ಯಾವ ತರ ಅಂದ್ರೆ ಸರ್, ನಾನು ಕಷ್ಟ ಬಿದ್ದು ಬಿಗ್ ಬಾಸ್ ಬಂದು ಹೋರಾಡಿ ಗೆದ್ದು ಬಿಗ್ ಬಾಸ್ ಅಲ್ಲಿ ಹೋರಾಡಿ ಗೆದ್ಬಿಟ್ಟು ನಾನು ಬಿಗ್ ಬಾಸ್ ಅಲ್ಲಿ ಗೆದ್ದು ಬಂದಿದ್ದ ದುಡ್ಡಲ್ಲಿ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕ್ತೀನಿ ಸರ್. ನನ್ನ ಜೀವನಕ್ಕೆ ಎಷ್ಟು ಬೇಕಷ್ಟು ದುಡ್ಡು ಇಕ್ಕೊಂಡು ಮಿಕ್ಕದವರಿಗೆಲ್ಲ ಅನಾಥ ಮಕ್ಕಳಿಗೆ, ಅಂಗವಿಕಲರಿಗೆ, ವೃದ್ಧಾಶ್ರಮಿಗೆ ಪ್ರತಿಯೊಬ್ಬರಿಗೂ ನಾನು ದಾನ ಮಾಡ್ಬೇಕಂತ ನನ್ನ ಆಸೆ ಸರ್. ಜೀವನಕ್ಕೆ ಎಷ್ಟು ಬೇಕು ಸರ್ ದುಡ್ಡು? ಅನ್ನ ಇಷ್ಟು ಅನ್ನಕ್ಕೆ ಎಷ್ಟು ಸಾರ್ ಬೇಕು? ನಾನು ಎಲ್ಲಾರ್ಗು ಪ್ರತಿಯೊಬ್ಬ ಬಡವರು ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲಾರು ನನ್ನ ಕೈಲಾದಷ್ಟು ಎಷ್ಟು ಜನ ಇದ್ದಾರೋ ಅಷ್ಟು ಜನನು ನನ್ನ ಕೈಲಾದಷ್ಟು ಸಹಾಯ ಮಾಡ್ಬೇಕಂತ ನನ್ನ ಆಸೆ ಸರ್. ಮಂಜಣ್ಣವ್ರೆ, ಇವಾಗ ನೀವೇನ್ ಹೇಳ್ತಾ ಇದ್ದೀರಾ, ಬಿಗ್ ಬಾಸ್ ಹೋಗಿ ಬಿಗ್ ಬಾಸ್ ಅಲ್ಲಿ ಬರೋ ಹಣನ ನಾನು ವೃದ್ಧಾಶ್ರಮಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ನ ವೃದ್ಧಾಶ್ರಮಕ್ಕೆ, ಇನ್ನೊಂದು ಅನಾಥ ಮಕ್ಕಳಿಗೆ ನಾನು ಹೆಲ್ಪ್ ಮಾಡ್ಬೇಕು ಅಂತಿದ್ದೀನಿ ಅಂತ ನೀವ್ ಹೇಳ್ತಿದ್ದೀರಾ. ಹೌದು ಸರ್. ಕೆಲವರು ತಪ್ಪು ತಿಳ್ಕೊಂಬೇಡಿ, ಕೆಲವರು ಏನಂತ ಹೇಳ್ತಿದ್ದಾರೆ ಅಂದ್ರೆ ನೀನು ದುಡ್ದು ನೀನ್ ಮಾಡು ಅಂತ ಹೇಳ್ತಾವ್ರೆ. ಇದಕ್ ನೀವೇನ್ ಹೇಳ್ತೀರಾ? ಹೌದು ಸರ್, ನಿಜ. ನೀವ್ ಹೇಳಿದ್ರು ಒಂದ್ ಅರ್ಥ ಐತೆ. ಓಕೆ, ನಾನ್ ದುಡ್ದು ನಾನ್ ಮಾಡೋದಕ್ಕೆ ಆ ಬರ ಸಂಬಳದಲ್ಲಿ ನನಗೆ ಮೇಂಟೈನ್ ಮಾಡೋದು ನನಗೆ ಸಾಲಲ್ಲ ಸರ್. ಬರ ಸಂಬಳ ತಿಂಗಳಿಗೆ 10,000 ರೂಪಾಯಿ ಸಂಬಳ ಬರುತ್ತೆ. ನಾನ್ ಜೀವನ ಮಾಡ್ಲಾ, ಮನೆ ಸಂಸಾರ ಅಂತ ನೋಡ್ಲಾ, ಕಾಯಿಲೆ ಕಾಸರ ಅಂತ ಬಂದ್ರೆ ಏನ್ ಸರ್ 10,000 ರೂಪಾಯಿ ಉಳಿಲ್ಲ ಸರ್. ಗಾಡಿಗೆ 2,000 ರೂಪಾಯಿ ಪೆಟ್ರೋಲ್ ಆಗುತ್ತೆ, ಮನೆ ಸಂಸಾರ ಒಂದ್ 3,000 ಆಗುತ್ತೆ. ಇನ್ನು ಮಿಕ್ಕಿದ 5,000 ರೂಪಾಯಲ್ಲಿ ಹಬ್ಬ ದೇವ್ರು ಬಂದ್ರೆ ಹೋಯ್ತಾ, ಒಂದ್ 2 ಸಲ ಚಿಕನ್ ಮಟನ್ ತಂದ್ರೆ ಅದಕ್ಕೆ ಆಯ್ತಾ? ಇನ್ನೇನ್ ಸರ್ ನಾನು ಉಳಿಸ್ಲಿ? ನನ್ ಏನ್ ಸರ್ ಜನಗಳಿಗೆ ಸಹಾಯ ಮಾಡ್ಲಿ ಸರ್? ನಾನು ಕೇಳೋದಿಷ್ಟೇ ಸರ್. ನಾನು ಬಿಗ್ ಬಾಸ್ ಅಲ್ಲಿ ಗೆದ್ದು ಬಂದಿದ್ದ ಅಂದಲ್ಲಿ ನನ್ ಜೀವನಕ್ಕೆ ಎಷ್ಟು ಬೇಕಷ್ಟು ಇಟ್ಕೊಂಡು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕ್ತೀನಿ ಸರ್. ದೇವರಿಗೆ ಅವ್ರ ಮುಂದೆ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕಿ ಮಿಕ್ಕಿದ ದುಡ್ಡಲ್ಲಿ ಪ್ರತಿಯೊಬ್ಬರಿಗೂ ನಾನು ಹಂಚ್ಬೇಕಂತ ನನ್ನ ಆಸೆ ಸರ್. ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್. ದೇವರಿಗೆ ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್. ನನ್ ಕೈಲಾದಷ್ಟು ನನಗೆ ಮನಸ್ಸಲ್ಲಿ ಒಂದು ಕಾಲದಲ್ಲಿ ನಾನು ಊಟಕ್ಕೆ ಎಷ್ಟು ಅಲ್ದಿದ್ದೀನಿ ಅಂತ ನನ್ಗೂ ಗೊತ್ತು ಸರ್. ದೇವನಿಗೂ ಒಂದು ಕಾಲದಲ್ಲಿ ನಾನು ಊಟ ಅಲ್ದಿದ್ದೀನಿ. ಅಂತದ್ರಲ್ಲಿ ಆಚೆ ಕಡೆ ಪ್ರಪಂಚದಲ್ಲಿ ಎಷ್ಟು ಜನ ಊಟಕ್ಕೆ ಎಲ್ದ್ರೆ ಅಳಿತಾ ಇರ್ಬೋದು ಸರ್. ನೀವೇ ಯೋಚನೆ ಮಾಡಿ. ಆದ್ರಿಂದ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ನನ್ನ ಆಸೆ ಸರ್. ನೋಡಿ ಬಂಧುಗಳೇ, ಈಗ ಮಂಜಣ್ಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನ್ ದುಡಿಯೋ ಸಂಪಾದನೆ ನನ್ನ ಮನೆಗಾಗುತ್ತೆ, ನಾನು ರೀಲ್ಸ್ ಮಾಡಿ ಒಂದಷ್ಟು ಫ್ಯಾನ್ಸ್ ನ ಗಳಿಸಿದ್ದೀನಿ, ಇದ್ರ ಮುಖಾಂತರ ನಾನು ಬಿಗ್ ಬಾಸ್ ಹೋಗಿ ಹಣ ಪಡೆದು ನಾನು ಜನ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಇದನ್ನ ಜನಕ್ಕೆ ಬಿಡ್ತೀನಿ. ನಮ್ಮ ದೊಡ್ಡಬಳ್ಳಾಪುರದಲ್ಲಿರೋ ಜನಕ್ಕೆ ನಾನು ಒಂದಷ್ಟು ಜನ ತವ ರಿವೀಲ್ ಕೇಳ್ತೀನಿ, ಮಂಜಣ್ಣವರು ಬಿಗ್ ಬಾಸ್ ಹೋಗ್ಬೇಕೋ ಬೇಡ ಅಂತ. ನಿಮ್ಮ ಅಭಿಪ್ರಾಯನ ನೀವೇ ತಿಳಿಸಿ ಸ್ನೇಹಿತರೆ. ಗುರು, ದೊಡ್ಡಬಳ್ಳಾಪುರದಲ್ಲಿ ರೀಲ್ಸ್ ಮಂಜಣ್ಣ ಗೊತ್ತಾ ನಿಮ್ಗೆ? ಗೊತ್ತು ಅವನ್ನ. ಅವರು ಬಿಗ್ ಬಾಸ್ ಹೋಗ್ಬೇಕು ಅಂತಿದ್ದಾರೆ, ಅವ್ರು ಹೋಗ್ಬೇಕೋ ಬೇಡ? ಮಂಜಣ್ಣ ಎಲ್ಲೇ ಹೋದ್ರೆ ಚೆನ್ನಾಗಿರ್ಲಿ, ಬಿಗ್ ಬಾಸ್ಗೆ ಹೋಗ್ಬಿಡ್ಲಿ ಅಂತ. ಬಟ್ ಯಾವತ್ತು ಮಂಜಣ್ಣಗೆ ಇದ್ದೇ ಇರುತ್ತೆ. ನಮ್ಮ ಆಶೀರ್ವಾದ ಮಂಜಣ್ಣನ ಮೇಲೆ ಇರ್ತದೆ, ಮಂಜಣ್ಣನ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ. ಮಂಜಣ್ಣ ಹೋಗ್ಬಿಟ್ಟು ಬರ್ಲಿ ಅಂತ ನಾವೆಲ್ಲ ಹರಿಸ್ತೀವಿ.
ಸರ್ ಇವಾಗ ರೀಲ್ಸ್ ಮಂಜಾಣ ಅಂತ ಇದಾರೆ, ಹೌದು ಅವರು ಬಿಗ್ ಬಾಸ್ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಸರಿ, ಅವ್ರು ಹೋಗ್ಬೇಕೋ ಬೇಡ ಅಂತ ನಿಮ್ಮಿಂದ ಅವರು ನಮ್ ದೊಡ್ಡಬಳ್ಳಾಪುರದನೇನೆ, ಮತ್ತೆ ವಾಕ್ಚಾತುರ್ಯ ಚೆನ್ನಾಗಿದೆ, ಒಳ್ಳೆ ಮನುಷ್ಯ, ಹೋಗ್ಲಿ, ಅವನಿಗೆ ಗುಡ್ ಲಕ್ ಅಂತ ಹೇಳಕ್ ನಾವು ಇಷ್ಟ ಆಗಿತ್ತು. ಸರ್ ನನ್ನ ಅಭಿಮಾನಿಗಳು ಸರ್, ದೇವರು ನನ್ನ ಅಭಿಮಾನಿಗಳು ಪ್ರಾಣಕ್ಕಿಂತ ಪ್ರೀತಿಸ್ತಾರ ಸರ್, ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾರ ಸರ್. ನಾನು ಬಿಗ್ ಬಾಸ್ ಹೋಗ್ಲಿ ಅಂತ ಕಾಯ್ತಾ ಇದ್ದಾರೆ ಸರ್ ನನ್ನ ಅಭಿಮಾನಿಗಳು. ದೇವನಿಗೂ ಅಭಿಮಾನಿಗಳೇ ನಮ್ಮನೆ ದೇವರು ಇವತ್ತಿನ ದಿನ ಸರ್. ನಾನು ಈ ಮಟ್ಟಿಗೆ ನಾನು ಬೆಳಿಬೇಕಂದ್ರೆ ಕಾರಣ ಅಭಿಮಾನಿಗಳೇ ಸರ್. 1 ಲಕ್ಷ ಫಾಲೋವರ್ಸ್ ಅಂದ್ರೆ ಈ ತಮಾಷೆ ಅಲ್ಲ ಸರ್. ದೇವನಿಗೆ ಹೇಳ್ತೀನಿ, ಅಭಿಮಾನಿಗಳಿಂದ ಸರ್ ನಾನು ಇಷ್ಟಕ್ಕೂ ಬೆಳೆದಿರೋದು ಸರ್. ನಾನು ಓಪನ್ ಆಗಿ ಮಾತಾಡ್ತೀನಿ ಸರ್, ಒಳಗೊಂದು ಈಚೆ ಒಂದು ಮಾತಾಡಲ್ಲ ಸರ್. ದೇವನಿಗೂ 6 ಕೋಟಿ ಕನ್ನಡಿಗರು ನನ್ನ ಪ್ರೀತಿಸ್ತಾರೆ ಸರ್. ಎಷ್ಟೋ ಮಿಲಿಯನ್ಸ್, ಎಷ್ಟೋ ಲಕ್ಷ ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಸರ್. ದೇವರಿಗೂ ಇವತ್ತು ದಿವಸ ಒಂದ್ ಟೈಮಲ್ಲಿ ನಾವು ಊಟ ಮಾಡಿ ಕುಂತ್ಕೊಂಡ್ ಟೈಮಲ್ಲಿ ನಿದ್ದೆ ಕಣ್ಣಲ್ಲಿ ನೀರ್ ಬರುತ್ತೆ. ಯಾಕೆ ಗೊತ್ತಾ? ಅಭಿಮಾನಿಗಳು ನನ್ನ ಅಷ್ಟೊಂದು ಪ್ರೀತಿಸ್ತಾರಲ್ಲ, ನನ್ನ ಅಭಿಮಾನಿಗಳಿಗೋಸ್ಕರ ನಾನು ಏನು ಮಾಡ್ತಾ ಇಲ್ವಲ್ಲ, ನಾನು ಅಷ್ಟೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಕನಿಷ್ಠ ನನ್ ಬಿಗ್ ಬಾಸ್ ಹೋಗಿ ಬಂದು ಏನೋ ತಿಳಿದಿದ್ದ ಮಕ್ಕಳು, ಅಂಗವಿಕಲರು, ವೃದ್ಧಾಶ್ರಮ, ತಂದೆ ತಾಯಿ ಮಕ್ಕಳು ಎಷ್ಟೋ ಕೋಟಿ ಲಕ್ಷ ಸಂಬಳ ಬರ್ತಾ ಇರ್ತಾರೆ. ಆದ್ರೆ ಒಂದ್ ತುತ್ತ ಅನ್ನಕ್ಕೆ ಶಕ್ತಿ ಇಲ್ಲ ಅವ್ರಿಗೆ.